ಆತನಿಗೊಂದು ವಿಶೇಷ ಕಲೆ ಇದೆ. ಗೋಡೆ ಮೇಲೆ ಕ್ಷಣಾರ್ಧದಲ್ಲೇ ರಂಗು ರಂಗಿನ ಚಿತ್ತಾರ ಬಿಡಿಸಿ ನಿಮ್ಮನ್ನ ಆಕರ್ಷಿಸಬಲ್ಲ. ಅವಕಾಶ ಸಿಕ್ಕರೆ ಮನೆಯನ್ನೇ ಕಲಾಕ್ಷೇತ್ರವನ್ನಾಗಿಸೋ ಜಾಣ್ಮೆ ಇದೆ. ಕುಂಚವನ್ನ ಹಿಡಿದ್ರೆ ಬಣ್ಣದಲ್ಲಿ ಹೊಸ ಲೋಕವನ್ನೇ ಸೃಷ್ಟಿಸಬಲ್ಲ ಚಾಣಾಕ್ಷ. ಅಂತಹ ಕಲಾವಿದನ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ. ಗೋಡೆ ಮೇಲೆ ಏಕಾಗ್ರತೆಯಿಂದ ಕುಂಚದಲ್ಲಿ ಚಿತ್ತಾರ ಲೋಕವನ್ನೇ ಅನಾವರಣಗೊಳಿಸುತ್ತಿರೋ ಈತನ ಹೆಸರು ಕಿರಣ್ ಕುಮಾರ್ ಅಂತ. ದಾವಣಗೆರೆ ತಾಲೂಕಿನ ಮುದಹದಡಿ ಗ್ರಾಮದವನು. SSLC ವರೆಗೂ ಓದಿರೋ ಈತನಿಗೆ ಮಾತು ಬರುದು, ಕಿವಿಯೂ ಕೇಳದು. ಇದೇ ಕಾರಣಕ್ಕೋ ಏನೋ ಆ ದೇವರು ಚಿತ್ರಕಲೆಯನ್ನ ವರವಾಗಿ ಕರುಣಿಸಿರಬಹುದು. ಚಿತ್ರ ಬಿಡಿಸಲು ನಿಂತ್ರೆ ಎಂಥ ಪರಿಣಿತ ಕಲಾವಿದನು ಈತನ ಕಲಾಗಾರಿಕೆಗೆ ಮನಸೊಲ್ಬೇಕು. ಬಾಲ್ಯದಲ್ಲಿಯೇ ಚಿತ್ರಕಲೆಯತ್ತ ಆಸಕ್ತಿ ಬೆಳೆಸಿಕೊಂಡಿದ್ದನ್ನ ಗಮನಿಸಿದ ಶಾಲಾ ಶಿಕ್ಷಕರೊಬ್ಬರು ಈತನ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಫೈನ್ ಆರ್ಟ್ ಕೋರ್ಸ್ ಮುಗಿಸಿದ್ದಾನೆ. ಇದರ ಫಲವಾಗಿ ಕಲಾವಿದನಾಗಿ ಹೆಸರು ಸಂಪಾದಿಸ್ತಾ ಇದ್ದಾನೆ. ಹುಟ್ಟಿದಾಗಿಂದ ಅದೇ ಥರ ಇರೋದು ಅವನು. ಎಲ್ಲ ಡಾಕ್ಟರ್ ಹತ್ರ ಎಲ್ಲ ಕರ್ಕೊಂಡೋಗಿ ತೋರಿಸಿದ್ರು, ನಮ್ಮ ಬೆಂಗಳೂರು ಮೈಸೂರೆಲ್ಲ. ಆದರೆ ಎಲ್ಲಿ ಸರಿ ಹೋಗಿಲ್ಲ. ಅದಕ್ಕೆ ಅವನು ಇದೇ ಥರ ಇದ್ದಾನೆ. ಹಂಗಾಗಿ SLC ಓದಿಸಿದ ಅವರಪ್ಪ. SLC ಓದಿದ್ಮೇಲೆ ಮತ್ತೆ ಅವನು ಇದನ್ನು ಕಲೆ ಇತ್ತು ಅವನಿಗೆ. ಸಣ್ಣವನಿದ್ದಾಗಿಂದನೂ ಕಲೆ ಇತ್ತು. ಅದಕ್ಕೆ ಆರ್ಟ್ಸ್ ಕಾಲೇಜಿಗೆ ಸೇರಿಸಿದ್ದು. ಅದು ಕಲ್ತ್ಕೊಂಡೆಲ್ಲ ಇದು ಚೆನ್ನಾಗಿ ಬರೀತಾನೆ. ಒಂದೆಡೆ ಚೋಟಾಬಿ, ಇನ್ನೊಂದೆಡೆ ಯಕ್ಷಗಾನ ಕಲಾಕೃತಿ. ಮನೆ ಗೋಡೆ ಮೇಲೆ ಆಕಾಶದ ಚಿತ್ತಾರವನ್ನ ಸೃಷ್ಟಿಸಿ ನಕ್ಷತ್ರಗಳನ್ನ ಮಿನುಗಿಸುತ್ತಿದ್ದಾನೆ. ವಿಭಿನ್ನ ವಿಚಾರಗಳಿಗೆ ಕಲಾತ್ಮಕವಾಗಿ ಬಣ್ಣ ತುಂಬಿ ಹೊಸ ಆವಿಷ್ಕಾರಕ್ಕೆ ಮುಂದಾಗಿದ್ದಾನೆ. ಕ್ಷಣಾರ್ಧದಲ್ಲಿ ಖಾಲಿ ಗೋಡೆಗೆ ಜೀವ ತುಂಬೋ ಶಕ್ತಿ ಈತನಿಗೆ ಸಿದ್ಧಿಸಿದ್ದು, ಮಾತು ಬಾರದು ಹಾಗೂ ಕಿವಿ ಕೇಳಿಸದೆ ಇರುವುದು ಈತನಿಗೆ ಸಮಸ್ಯೆಯಾಗಿ ಕಾಡಿಲ್ಲ. ಆದ್ರೂ ಪೋಷಕರು 10 ಕಡೆ ಆಸ್ಪತ್ರೆ ಸುತ್ತಿದ್ರೂ ಪ್ರಯೋಜನವಾಗಿಲ್ಲ. ಹೈಸ್ಕೂಲಾಗೆ ಅವ್ರ ಮಾಸ್ಟರ್ ಇದ್ದಾರೆ ಸರ್. ಅವನೇನೋ ಡ್ರಾಯಿಂಗ್ ಎಲ್ಲ ಇದ್ದ ಚೆನ್ನಾಗಿ ಬಿಡಿಸ್ತಿದ್ದಂತೆ. ಚೆನ್ನಾಗಿ ಬಿಡಿಸಿದಾಗ ಅವರ ಫಾದರಿಗೆಲ್ಲ ಹೇಳಿದ್ರಂತೆ, ಅವನು ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಬಿಡಿಸ್ತಾನೆ, SLC ಮುಗಿದ ನಂತರ ಹಿಂಗೆ ಫೈನ್ ಆರ್ಟ್ಸಿಗೆ ಸೇರಿಸ್ರಿ ಅಂತೇಳಿ ಅವರು ಇದು ಮಾಡಿದ್ದಕ್ಕೆ ಅವ್ರ ಫಾದರು ಫೈನ್ ಆರ್ಟ್ಸಿಗೆ ಸೇರಿಸಿದ್ದಾರೆ. 5 ವರ್ಷ ಮುಗಿಸಿದ್ದಾನೆ ಸರ್. ಅಲ್ಲಿ ಊರಲ್ಲೆಲ್ಲ ಅದು ಇದು ಚಿತ್ರ ಬಿಡಿಸ್ಕೊಂಡು ಹೋಗ್ತಾರೆ. ಬರೀ ಕೈ ಸನ್ನೆ, ಕಣ್ಣು ಸನ್ನೆ ಮೂಲಕವೇ ಈತನ ಬದುಕು ನಡೀತಾ ಇದೆ. ಸಂಬಂಧಿಕರಿಗೆ ಹಾಗೂ ಸ್ನೇಹಿತರಿಗೆ ಈತನ ಭಾಷೆ ನೀರು ಕುಡಿದಷ್ಟೇ ಸಲ್ಲಿಸು. ತನ್ನ ಕಲೆಗೆ ಅವಕಾಶ ಸಿಕ್ಕು ಚೆನ್ನಾಗಿ ದುಡಿಮೆ ಮಾಡಿ ಪಾಲನೆಗೆ ನೆರವಾಗಬೇಕು ಅನ್ನೋದು ಕಲಾವಿದನ ಮಹದಾಸೆಯಾಗಿದೆ. ಬಸವರಾಜ್, TV9 ದಾವಣಗೆರೆ.